ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಕೆಲ ಸಚಿವರುಗಳೆಲ್ಲ ಬಂದು ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕೋರ್ಟ್ ಆದೇಶದ ಮಾಹಿತಿಯನ್ನ ಎಚ್.ಸಿ. ಮಹದೇವಪ್ಪನವರು ಪಡೆದಿದ್ದಾರೆ. ಎರಡನೇದಾಗಿ ಪೊನ್ನಣ್ಣ ಅವರಿಂದ ಮಾಹಿತಿಯನ್ನ ಎಚ್.ಸಿ. ಮಹದೇವಪ್ಪ ಅವರು ಪಡೆದಿದ್ದಾರೆ. ಪೊನ್ನಣ್ಣ ಅವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಏನೇನು ವಿಚಾರ ಅನ್ನುವಂತನ್ನ ತಿಳಿಸಿದ್ದಾರೆ. ಆಮೇಲೆ ಎಂ ಬಿ ಪಾಟೀಲ್ ಅವರು ಕೂಡ ಅವ್ರ ಮನೆ ಕಡೆಗೆ ಹೋದಂತ ರೀತಿಯಾಗಿ ಕಂಡು ಬರ್ತಾ ಇತ್ತು. ಹೀಗೆ ಕೆಲ ಸಚಿವರುಗಳು ಈಗ ಸಿಎಂ ರನ್ನ ಭೇಟಿ ಮಾಡೋದು, ಅವರಿಗೆ ಕಂಗ್ರಾಚುಲೇಟ್ ಮಾಡೋದು, ಜೊತೆಗೆ ತೀರ್ಪು ಏನಿದೆ ಅನ್ನುವಂತನ್ನ ತಿಳಿದುಕೊಳ್ಳೋದು, ಇದೆಲ್ಲವೂ ಕೂಡ ನಡೀತಾ ಇದೆ. ಸೊ ಸಿಎಂ ಹಾಗೆ ನಾವು ಕಾನೂನನ್ನ ಗೌರವಿಸ್ತೀವಿ ಅಂತ ಮಹದೇವಪ್ಪನವರು ಹೇಳಿದ್ದಾರೆ. ಮತ್ತೊಂದ್ ಕಡೆ ಎಂ.ಸಿ. ಸುಧಾಕರ್ ಅವರು ಕೂಡ ಸಿಬಿಐ ತನಿಖೆ ಕೇಳುವಂತ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನಿಸಿದ್ದಾರೆ. ಏನ್ ಹೇಳಿದ್ದಾರೆ ಇವರಿಬ್ರು, ಬನ್ನಿ ಕೇಳೋಣ. ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಕಾನೂನನ್ನು ಗೌರವಿಸುವಂಥವ್ರು. ಅಷ್ಟಕ್ಕೂ ಪ್ರಾರಂಭದಿಂದ ನಾವು ಈ ಮೂಡ ಕೇಸನ್ನು ರಾಜಕೀಕರಣಗೊಳಿಸಿದ ವಿರುದ್ಧವಾಗಿ ನಮ್ಮ ಧ್ವನಿ ಇತ್ತು. ಒಂದು ತನಿಖೆ ಆದೇಶ ಮಾಡಿದಾಗ ಅದನ್ನು ಕೂಡ ನಾವು ಗೌರವಿಸ್ತೀವಿ. ತನಿಖೆಗೆ ಆದೇಶ ಮಾಡ್ತಾ ಇತ್ತು ಗೌರವ, ಬಿಕಾಸ್ ವಿ ಆರ್ ಲಾ ಬೈಂಡಿಂಗ್ ಸಿಟಿಸನ್ ಆ್ಯಂಡ್ ವಿ ರೆಸ್ಪೆಕ್ಟ್ ಲಾ. ಮತ್ತು ಈಗ ಹೈಕೋರ್ಟು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ CBI ತನಿಖೆ ಕೋರಿಕೆಯನ್ನು ವಜಾಗೊಳಿಸಿದೆ. ಸೊ ಅದು ಕಾನೂನು ತೆಗೆದುಕೊಂಡ ತೀರ್ಮಾನವನ್ನು ನಮಗೆ ವಿರುದ್ಧವಾಗಿದ್ದವು ನಾವು ಗೌರವಿಸಿದ್ದೀವಿ, ಈಗಲೂ ಕೂಡ ಗೌರವಿಸ್ತೀವಿ. ಅದ್ರ ಬಗ್ಗೆ ನಂಬಿಕೆ ಇದೆ. ಮೊದಲನೇದಾಗಿ ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ತನಿಖಾ ಏಜೆನ್ಸಿ, ಅದು ತನ್ನ ತನಿಖೆಯನ್ನು ಪ್ರಾರಂಭ ಮಾಡಿದೆ, ಅಂತಿಮ ವರದಿ ಕೊಡುತ್ತೆ. ಅದರ ಬಗ್ಗೆ ನಮ್ಮ ತಕರಾರಿಲ್ಲ, ಅದನ್ನು ಕೂಡ ನಾವು ಗೌರವಿಸ್ತೀವಿ. ಹೀಗಾಗಿ ನಾವು ಯಾವುದೇ ವಿಷಯವನ್ನು ರಾಜಕೀಕರಣಗೊಳಿಸಿ ಒಬ್ಬ ರಾಜ್ಯದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಅವರ ವ್ಯಕ್ತಿ ಮತ್ತು ಘನತೆಯನ್ನು ಹಾಳು ಮಾಡಿ ಚಾರಿತ್ರ್ಯಹರಣ ಮಾಡ್ತಕ್ಕಂಥ, ಮುಖಕ್ಕೆ ಬಳಸ್ತಕ್ಕಂಥ ರಾಜಕೀಯ ಉದ್ದೇಶಗಳನ್ನು ವಿರೋಧ ಮಾಡ್ತೀವಿ, ಕಾನೂನನ್ನು ಗೌರವಿಸ್ತೀವಿ. ಮತ್ತೀಗ ಸರ್, ಈಗ ಇಡಿ ಕೂಡ ತನಿಖೆ ಮಾಡ್ತಾ ಇದೆ. ಆ ರೀತಿಯಾಗಿ ಅಂದ್ರೆ ರಿಲೀಫ್ ಅಂತ ಹೇಳಿಕ್ ಆಗುತ್ತೆ ಸರ್ ಸಿದ್ದರಾಮಯ್ಯನವರು? ಈಗ ಇವೆಲ್ಲ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟ್ ನೋಡಿ, ನಾವು ಪ್ರಾರಂಭದಲ್ಲೇ CBI ತನಿಖೆ ಆಗಬೇಕು ಅಂತಕ್ಕಂಥ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಮತ್ತು ಇಡಿ ಪ್ರತ್ಯೇಕವಾಗಿ ತನಿಖೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಹ ಹೇಳಿಕೆ ಕೊಟ್ಟಿದ್ದೆ. ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಲೋಕಾಯುಕ್ತ ತನಿಖೆಗೆ ಅನುಮತಿ ಕೊಟ್ಟ ಮೇಲೆ ಲೋಕಾಯುಕ್ತ ಸಂಸ್ಥೆ ಸ್ವಾಯತ್ತ ತನಿಖಾ ಸಂಸ್ಥೆ. ಒಂದು ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ತನಿಖಾ ಸಂಸ್ಥೆಯ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ, ಅದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ವಿ. ಇದು ಕೇವಲ ರಾಜಕೀಯ ದುರುದ್ದೇಶ, ರಾಜಕೀಯವಾಗಿ ನಮ್ಮ ಸರ್ಕಾರಕ್ಕೆ ಕಪ್ಪು ಮಸಿ ಬಳಿತಕ್ಕಂಥದ್ದಕ್ಕೆ ಹಾಗೂ CBIಯನ್ನು ಬಳಸಿಕೊಂಡು ಸರ್ಕಾರದ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಇರ್ಬೋದು, ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಒಂದು ಮಾಡಿದಂಥ ಒಂದು ಹುನ್ನಾರ. ಇನ್ನು ಈ ಬಗ್ಗೆ ಇನ್ನುಳಿದಂತ ಕೆಲ ಸಚಿವರುಗಳು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದು, ಹೈಕೋರ್ಟ್ ಆದೇಶವನ್ನು ಅವರು ಸ್ವಾಗತಿಸಿದ್ದಾರೆ. ಸಿಬಿಐ ಕೊಡ್ತಾರೆ, ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡೋಲ್ಲ. ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅದಾದ್ಮೇಲೆ ಇಡಿನೂ ಮಾಡಿದೆ. ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ? ಆ ಥರ ಕೊಡಕ್ಕೆ ಅವಕಾಶ ಇಲ್ಲ, ಬೇಕಾದಷ್ಟು ಬಿಟ್ಗಳಿದೆ. ನಾನು ಅದಕ್ಕೋಸ್ಕರ ಬಡಾಡ್ತಾ ಇದ್ದೀನಿ. ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂತ ಹೇಳಿ ನಾನು ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೀನಿ. ಓನ್ಲಿ ಒನ್ ಏಜೆನ್ಸಿ ಮಾಡ್ಬೋದು, ಡ್ಯುಯಲ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೀನಿ. ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದು, ಯಾಕೆಂದರೆ ಇದರಲ್ಲಿ CBI ಕೊಡ್ತಕ್ಕಂಥ ಅಂಶ ಏನು ಇರಲಿಕ್ಕಿಲ್ಲ ಅನ್ನೋದು ಒಂದು. ಜೊತೆಗೆ ಲೋಕಾಯುಕ್ತ ಸಂಸ್ಥೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದರ ಮೇಲೆ ಕೂಡ ಒಂದಿಷ್ಟು ಫೇತ್ ಇರಬೇಕು ಅನ್ನೋದು. ಅಲ್ಲಿ ನಾವು ಇಂಥ
ಸಂದರ್ಭದಲ್ಲಿ ಒಂದು ಇನ್ಸ್ಟಿಟ್ಯೂಷನನ್ನು ಮಾಡಿದ ಮೇಲೆ ಆ ಇನ್ಸ್ಟಿಟ್ಯೂಷನ್ ಮೇಲೆ ಒಂದಿಷ್ಟು ವಿಶ್ವಾಸ ಬೇಕಲ್ವಾ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಕೋರ್ಟು ವಿಶ್ವಾಸವನ್ನು ಇಟ್ಟು ಈ ರೀತಿ ಆದೇಶ ಮಾಡಿದ್ದಾರೆ ಅಂತೇಳಿ ನಾನು ಹೇಳ್ಬೋದು. ನೀವು ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ? ನೀವು ಏನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಏನಿದೆ ಅಂತ. ಉಚ್ಚ ನ್ಯಾಯಾಲಯದ ತೀರ್ಪನ್ನು ನಾನು ಸ್ವಾಗತ ಮಾಡ್ತೇನೆ. ಸತ್ಯಮೇವ ಜಯತೆ. ಏನು ಲೋಕಾಯುಕ್ತ ತನಿಖೆ ನಡೀತಾ ಇದೆ ಈ ಪ್ರಕರಣದಲ್ಲಿ, ಇವತ್ತು ನಾವೆಲ್ಲ ಮೊದಲಿನಿಂದ ಹೇಳ್ತಾ ಇದ್ದೇವೆ, ವಿರೋಧ ಪಕ್ಷಗಳು ದುರುದ್ದೇಶಪೂರ್ವಕವಾಗಿ ಈ ರಾಜ್ಯದ ಆಡಳಿತವನ್ನು ಬುಡಮೇಲು ಮಾಡಲಿಕ್ಕೆ, ನಾವೇನು ಒಳ್ಳೆ ರೀತಿಯಿಂದ ಉತ್ತಮ ಆಡಳಿತ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ, ಅದಕ್ಕೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯಲ್ಲೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ದೇವೆ.